ಬಾಗಲಕೋಟೆಯಲ್ಲಿ ನಡೆದಿದ್ದ ಮೋಹನ ಕೃಷ್ಣ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖಕ್ಕೆ ಟೇಪ್ ಅನ್ನ ಸುತ್ತಿ ಉಸಿರುಗಟ್ಟಿಸಿ ಕೊಲೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಹೊಸ ಪ್ರಿಯಕರನ ಜೊತೆ ಸೇರಿ ಮಾಜಿ ಪ್ರಿಯಕರನಿಗೆ ಚಟ್ಟ ಕಟ್ಟಿದ್ದ ಪಾತಕಿ. ಬಾಗಲಗುಂಟೆಯಲ್ಲಿ ಮೋಹನ್ ಕೃಷ್ಣ ಭೀಕರ ಕೊಲೆ ಪ್ರಕರಣ ಇದು. ಮುಖಕ್ಕೆ ಟೇಪ್ ಅನ್ನ ಸುತ್ತಿ ಉಸಿರುಗಟ್ಟಿಸಿ ಕೊಲೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಹೊಸ ಪ್ರಿಯಕರನ ಜೊತೆ ಸೇರಿ ಮಾಜಿ ಪ್ರಿಯಕರನಿಗೆ ಚಟ್ಟವನ್ನ ಕಟ್ಟಿದ್ದ ಪಾತಕಿ. ಫೆಬ್ರವರಿ 18ರಂದು ಬಾಗಲಗುಂಟೆಯ ಮಂಜುನಾಥ ನಗರದಲ್ಲಿ ನಡೆದಂತಹ ಪ್ರಕರಣ. ಮೋಹನ್ ಕೃಷ್ಣ ಮರ್ಡರ್ ಕೇಸ್ ಕಿರುತೆರೆ ಸಹನಟಿ ಸೇರಿ ಮೂವರನ್ನ ಲಾಕ್ ಮಾಡಲಾಗಿದೆ. ಮೋಹನ್ ಪ್ರೇಯಸಿ ಹಾಗೂ ಸಹನಟಿ ಬಿಂದು ಊರ್ವಶಿ, ಧನುಷ್ ಗೌಡನನ್ನ ಬಂಧಿಸಲಾಗಿದೆ. ಬಿಂದು ಜೊತೆ ಲವಿ ಡವಿ ಮಾಡ್ತಿದ್ದಂತಹ ವಿನಯ್, ಧನುಷ್ ಗೌಡನನ್ನ ಬಂಧಿಸಲಾಗಿರುವಂತದ್ದು. ಬಾಗಲಗುಂಟೆ ಪೊಲೀಸರಿಂದ ಆರೋಪಿಗಳ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಬಾಗಲಗುಂಟೆಯಲ್ಲಿ ಮೋಹನ ಕೃಷ್ಣ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ಉಸಿರುಗಟ್ಟಿಸಿ ಮುಖಕ್ಕೆ ಟೇಪ್ ಅನ್ನ ಸುತ್ತಿ ಕೊಲೆ ಮಾಡಿದಂಥದ್ದು. ಇದೀಗ ಈ ಕೇಸ್ಗೆ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಹೊಸ ಪ್ರಿಯಕರನ ಜೊತೆ ಸೇರಿ ಮಾಜಿ ಪ್ರಿಯಕರನಿಗೆ ಚಟ್ಟವನ್ನ ಕಟ್ಟಿದ್ಲು ಈ ಪಾತಕಿ. ಫೆಬ್ರವರಿ 18ನೇ ತಾರೀಕು ಬಾಗಲಗುಂಟೆಯ ಮಂಜುನಾಥ ನಗರದಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಮೋಹನ್ ಕೃಷ್ಣ ಮರ್ಡರ್ ಕೇಸ್. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಹೊಸ ಪ್ರಿಯಕರ ಸಿಗ್ತಾ, ಹಾಗಾಗಿ ಮಾಜಿ ಪ್ರಿಯಕರ ಇದ್ರೆ ತೊಂದರೆ ಆಗುತ್ತೆ ಅಂತ ಸ್ಕೆಚ್ ಅನ್ನ ಹಾಕಿ ಅವನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥದ್ದು. ಕಿರುತೆರೆ ಸಹನಟಿ ಸೇರಿ ಮೂವರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮೋಹನ್ ಪ್ರೇಯಸಿ ಹಾಗೂ ಸಹನಟಿ ಬಿಂದು ಊರ್ವಶಿ ಇವರಿಬ್ಬರನ್ನು ಕೂಡ ಬಂಧಿಸಲಾಗಿದೆ. ಬಿಂದು ಜೊತೆ ಲವಿ ಡವಿ ಮಾಡ್ತಿದ್ದಂತಹ ವಿನಯ್ ಹಾಗೂ ಧನುಷ್ ಗೌಡನನ್ನ ಕೂಡ ಬಂಧಿಸಲಾಗಿದೆ. ಬಾಗಲಗುಂಟೆ ಪೊಲೀಸರಿಂದ ಆರೋಪಿಗಳ ತೀವ್ರ ವಿಚಾರಣೆ ಕೂಡ ಆಗಿರುವಂಥದ್ದು. ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಮಾಜಿ ಪ್ರಿಯಕರನ್ನ ಕೊಲೆ ಮಾಡಿದ್ದಂಥದ್ದು. ಫೆಬ್ರವರಿ 18ನೇ ತಾರೀಕು ಬಾಗಲಗುಂಟೆಯ ಮಂಜುನಾಥ ನಗರದಲ್ಲಿ ನಡೆದಂತಹ ಪ್ರಕರಣ ಇದು. ಮೋಹನ್ ಕೃಷ್ಣ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಮೋಹನ್ ಪ್ರೇಯಸಿ ಹಾಗೂ ಇದೀಗ ಅವರಿಬ್ರು ಸೇರ್ಕೊಂಡು ಮಾಡಿದಂತಹ ಘಟನೆಯಲ್ಲಿ ಮೂವರನ್ನ ಬಂಧಿಸಲಾಗಿದೆ. ಪೊಲೀಸರ ಅತಿಥಿಯಾಗಿದ್ದಾರೆ. ಬಾಗಲಗುಂಟೆಯಲ್ಲಿ ಮೋಹನ್ ಕೃಷ್ಣ ಭೀಕರ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮುಖಕ್ಕೆ ಟೇಪ್ ಅನ್ನ ಸುತ್ತಿ ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥದ್ದು. ಹೊಸ ಪ್ರಿಯಕರನ ಜೊತೆ ಸೇರಿ ಮಾಜಿ ಪ್ರಿಯಕರನಿಗೆ ಚಟ್ಟವನ್ನ ಕಟ್ಟಿದ್ದಾಳೆ ಈಕೆ ಪಾತಕಿ. ಫೆಬ್ರವರಿ 18ನೇ ತಾರೀಕು ನಡೆದಂತಹ ಘಟನೆ ಇದು. ಕಿರುತೆರೆ ಸಹನಟಿ ಸೇರಿ ಮೂವರನ್ನ ಲಾಕ್ ಮಾಡಲಾಗಿದೆ. ವಿಚಾರಣೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಮದುವೆಯಾಗಿದ್ರು ಬಿಂದು ಜೊತೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ದ, ಪತಿ ಬಿಟ್ಟಿದ್ದ ಬಿಂದು ಕೂಡ ಕೆಲ ತಿಂಗಳ ಹಿಂದೆ ಮೋಹನ್ ಜೊತೆ ಉಳಿದುಕೊಂಡಿದ್ಲು. ಈ ನಡುವೆ ಹೊಸಬರ ಜೊತೆ ಲವಿ ಡವಿ ಶುರು ಮಾಡಿಕೊಂಡಿದ್ಲು ಬಿಂದು. ಹೊಸಬರ ಜೊತೆ ಲವಿ ಡವಿ ಶುರು ಮಾಡಿ ಮನೆಗೆ ಕರೆಸ್ಕೊಳ್ತಾ ಇದ್ಲು. ಕೊಲೆಯಾದ ದಿನ ಮೋಹನ್ ಜೊತೆಯೇ ಪಾರ್ಟಿಯನ್ನ ಮಾಡಿದ್ರು. ಇಬ್ಬರು ಗೆಳೆಯರು ಹಾಗೂ ಬಿಂದು ಜೊತೆ ಪಾರ್ಟಿಯನ್ನ ಮಾಡಲಾಗಿತ್ತು. ಹೊಸಬರ ಜೊತೆ ಲವಿ ಡವಿಯನ್ನ ಶುರು ಮಾಡಿಕೊಂಡಿದ್ಲು. ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ವಿಚಾರಣೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಮದುವೆಯಾಗಿದ್ರು ಕೂಡ ಬಿಂದು ಜೊತೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ಲು. ಮದುವೆಯಾಗಿತ್ತು, ಆದ್ರೂ ಕೂಡ ಹೊಸಬರ ಜೊತೆ ಹೊಸಬರನ್ನ ಪರಿಚಯ ಮಾಡಿಕೊಂಡು ಮನೆಗೆ ಕೂಡ ಕರೆಸ್ಕೊಳ್ತಾ ಇದ್ಲು. ಲಿವಿಂಗ್ ಇನ್ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ಲು. ಪತಿ ಬಿಟ್ಟಿದ್ದ ಬಿಂದು ಕೂಡ ಕೆಲ ತಿಂಗಳಿಂದ ಮೋಹನ್ ಜೊತೆ ಉಳಿದುಕೊಂಡಿದ್ಲು. ಅವ್ರ ಮನೆಯಲ್ಲೇ ಇದ್ಲು. ಈ ನಡುವೆ ಹೊಸಬರ ಜೊತೆ ಪರಿಚಯ ಮಾಡ್ಕೊಳ್ತಾ ಇದ್ಲು. ಲವಿ ಡವಿಯನ್ನ ಶುರು ಮಾಡ್ಕೊಂಡಿದ್ಲು. ಹೊಸಬರ ಜೊತೆ ಲವಿ ಡವಿ ಶುರು ಮಾಡಿ ಮನೆಗೆ ಕೂಡ ಕರೆಸ್ಕೊಳ್ತಾ ಇದ್ಲಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಬಾಗಲಗುಂಟೆಯಲ್ಲಿ ಮೋಹನ್ ಕೃಷ್ಣ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಮೂವರು ಪೊಲೀಸರ ಅತಿಥಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಕಳೆದ ಫೆಬ್ರವರಿ 18ರಂದು ಏನ್ ಬಗಲಗುಂಟೆ ಮಂಜುನಾಥ್ ನಗರದಲ್ಲಿ ಏನ್ ಮೋಹನ್ ಭೀಕರ ಕೊಲೆ ಆಗಿತ್ತು, ಇದ್ರ ಸಂಬಂಧವಾಗಿ ಜೊತೆಯಲ್ಲಿದ್ದ ಮೋಹನ್ ಜೊತೆಯಲ್ಲಿದ್ದ ಮದುವೆ ಆಗಿದೀವಿ ಅಂತ ಹೇಳಿ ಒಂದು
ಬಾಡಿಗೆ ಮನೆಯಲ್ಲಿ ವಾಸ ಇದ್ದಂತ ಮೋಹನ್ ಮತ್ತೆ ಬಿಂದು ಏನಿದ್ದಾರೆ ಆಕೆ ಅಪೇತಮೆ ಈ ಒಂದು ಭೀಕರ ಕೊಲೆಯನ್ನ ಯತ್ನಿಸಿ ಏನು ಹೊಸ ಪ್ರಿಯಕರನ ಜೊತೆ ಸೇರ್ಕೊಂಡು ಈ ಒಂದು ಕೃತಿಯ ಭೀಕರವಾಗಿ ಮೋಹನ್ನನ್ನ ಹಳೆ ಪ್ರಿಯತಮನನ್ನ ಕೈದಿರುವಂತದ್ದು. ಕೊಲೆ ಬಳಿಕ ಏನು ಈ ಮೂವರೇನಿದ್ದಾರೆ ಬಿಂದು, ವಿನಯ್ ಮತ್ತೆ ಧನುಷ್ ಗೌಡ ಈ ಮೂವರು ಸೇರಿ ಪರಾರಿಯಾಗಿರ್ತಾರೆ. ಈ ಪರಾರಿಯಾದಂತ ಸಂದರ್ಭದಲ್ಲಿ ಪ್ರಕರಣ ದಾಖಲಿಸಿಕೊಂಡಂತ ಬಾಗಲಗುಂಟೆ ಠಾಣಾ ಪೊಲೀಸರು ಈ ಮೂವರನ್ನ KR ಪೇಟೆಯ ಸಮೀಪದ ಒಂದು ಹಳ್ಳಿಯಲ್ಲಿ ಬಂಧಿಸ್ತಾರೆ. ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ವಿಚಾರಣೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣ ಹೇಗಿದೆ ಅಂತಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಈ ಟ್ರಯಾಂಗಲ್ ಲವ್ ಸ್ಟೋರಿ ಏನು ಅಂತಂದ್ರೆ ಈ ಒಂದು ಕಡೆ ಮೋಹನ್, ಈ ಮುಂಚೆ ಮದುವೆಯಾದಂತ ಮೋಹನ್, ಬೇರೆಯವರೊಂದಿಗೆ ಮದುವೆಯಾದಂತ ಮೋಹನ್ ತನ್ನ ಹೆಂಡತಿಯನ್ನ ತೊರೆದು ಇಲ್ಲಿ ಯಜ್ಞಹಳ್ಳಿಯಲ್ಲಿದ್ದಂತ ಮೋಹನ್ ಈ ಒಂದು ಬಗಲಗುಂಟೆಯಲ್ಲಿ ಮಂಜುನಾಥ್ ನಗರದಲ್ಲಿ ವಾಸ ಇರ್ತಾನೆ. ಇದೇ ಸಂದರ್ಭದಲ್ಲಿ ಪರಿಚಯ ಆದಂತ ಏನು ಬಿಂದು ಏನಿದ್ದಾರೆ ಆಕೆಯೊಂದಿಗೆ ಏನ್ ಪ್ರೀತಿ ಹೋಗಿ ಮದುವೆ ಆಗೋಣ, ಲಿವಿಂಗ್ ಟುಗೆದರ್ ನಲ್ಲಿ ಇರೋಣ ಅಂತ ಹೇಳಿ ಒಂದು ಬಾಡಿಗೆ ಮನೆಯನ್ನ ಪಡೆದು ವಾಸವಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ಬಿಂದು ಏನು ಒಂದು ಕೆಲವು ಚಿತ್ರಗಳು ಮತ್ತೆ ಕಿರುತೆರೆಯಲ್ಲಿ ಸಹ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಏನು ಪೊಲೀಸ್ ವಿಚಾರಣೆಯಲ್ಲಿ ತನಿಖೆ ವೇಳೆನಲ್ಲಿ ಬಂದಿರುವಂತದ್ದು ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಇದೇ ಸಂದರ್ಭದಲ್ಲಿ ಅದೇ ಮಂಜುನಾಥ್ ನಗರದ ವಿನಯ್ ಮತ್ತೆ ಧನುಷ್ ಗೌಡ ಎಂಬ ಆತನ ಜೊತೆ ಒಂದು ಸಂಪರ್ಕ ಬೆಳೆದು ಆತನೊಂದಿಗೂ ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ಒಂದು ಸಂದರ್ಭದಲ್ಲಿ ಈ ಮೋಹನ್ ಏನಿದ್ದಾನೆ, ಮೋಹನ್ ಕೃಷ್ಣ ಇದನ್ನೆಲ್ಲ ಅರ್ಥಂತ ಈ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಮೋಹನ್ ಗೌಡ ಇದೇ ವಿಚಾರವಾಗಿ ಪದೇ ಬಿಂದು ಮತ್ತೆ ಮೋಹನ್ ಕೃಷ್ಣ ನಡುವೆ ಜಗಳ ನಡೀತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಒಂದು ದಿನ ಏನು ಒಟ್ಟಿಗೆ 4 ಜನ ಸೇರಿ ಒಂದು ಪಾರ್ಟಿಯನ್ನ ಮಾಡ್ತಾರೆ. ಪಾರ್ಟಿ ವೇಳೆ ಮೋಹನ್ ಕೃಷ್ಣ ಏನಿದ್ದಾನೆ ಭಾವೋದ್ವೇಗಕ್ಕೊಳಗಾಗಿ ಮತ್ತಿನಲ್ಲಿ ಬಿಂದು ಮೇಲೆ ಒಂದು ಲೈಂಗಿಕ ಧೋರಣೆಯನ್ನ ತೋರುವಂತ ಸಂದರ್ಭ ಬರುತ್ತೆ. ಇದೇ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ವಿನಯ್ ಮತ್ತೆ ಏನು ಧನುಷ್ ಇದ್ದಾರೆ ಆತನಿಗೆ ಒಂದು ಚಾಕುವಿನಿಂದ ಮನಬಂದಂತೆ ಇರಿದು ಏನ್ ಕಿರ್ಚಾಟದ ಸಂದರ್ಭದಲ್ಲಿ ಮೋಹನ್ ಕೃಷ್ಣ ಕಿರ್ಚಾಟದ ಸಂದರ್ಭದಲ್ಲಿ ಮುಖಕ್ಕೆ ಟೇಪ್, ಬಾಯಿ ಮತ್ತೆ ಮೂಗಿಗೆಲ್ಲ ಟೇಪ್ ಸುತ್ತಿದಾಗ ಉಸಿರುಗಟ್ಟಿ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಇದೇ ಸಂದರ್ಭದಲ್ಲಿ ಮನಸೋ ಈಚೆ ಚುಚ್ಚಿ ಏನು ಭಾರಿ ಗಾಯಗೊಂಡಿದ್ದ ಮೋಹನ್ ಕೃಷ್ಣ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ. ಇದೇ ಸಂದರ್ಭದಲ್ಲಿ ಆತ ಸತ್ಯದಂತ ಸ್ಥಿತಿಯನ್ನು ನೋಡಿ ಮೂವರು ಕೂಡ ಪರಾರಿಯಾಗ್ತಾರೆ. ಪರಾರಿಯಾದಂತವರು KR ಪೇಟೆನಲ್ಲಿ ಪೊಲೀಸರಿಗೆ ಸಿಕ್ಬಿದ್ದಿರುವಂತದ್ದು. ಅದು ಕೂಡ ಪೊಲೀಸ್ ತನಿಖೆ ಹೇಳೋದ್ರ ಪ್ರಕಾರ ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಈಕೆ ಕೂಡ ಕಳೆದ ಸುಮಾರು 4-5 ವರ್ಷಗಳ ಹಿಂದೆ ಪತಿಯನ್ನ ತೊರೆದಿರ್ತಾಳೆ. ಕೋವಿಡ್ ಸಂದರ್ಭದಲ್ಲಿ ತನ್ನ ಮಗುವನ್ನು ಕಳ್ಕೊಂಡಿರ್ತಾಳೆ. ಇದೇ ಸಂದರ್ಭದಲ್ಲಿ ಏನು ಸಪರೇಟ್ ಆದಂತ ಬಿಂದು ಈತ ಮೋಹನ್ಗೆ ಪರಿಚಯ ಆದಂತ ಸಂದರ್ಭದಲ್ಲಿ ಲಿವಿಂಗ್ ಟುಗೆದರ್ ಇರೋಣ, ಮದ್ವೆ ಆಗೋಣ ಅಂತ ಹೇಳಿ ಒಳಪಂದ ಮಾಡ್ಕೊಂಡು ಜೊತೆಲಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ವಿನಯ್ ಕೂಡ ಪರಿಚಯ ಆಗ್ತಾನೆ. ಕಳೆದ 3 ತಿಂಗಳ ಹಿಂದೆ ವಿನಯ್ ಪರಿಚಯ ಆಗಿ ಆತನೊಂದಿಗೂ ಒಂದು ದೈಹಿಕ ಸಂಪರ್ಕ ಹೊಂದಿರ್ತಾಳೆ. ಆತನ ಜೊತೆಯಲ್ಲಿದ್ದ ಧನುಷ್ ಜೊತೆಯಲ್ಲೂ ಕೂಡ ಈಕೆ ಒಂದು ದೈಹಿಕವಾಗಿ ಸಂಪರ್ಕ ಇಟ್ಕೊಂಡಿರ್ತಾಳೆ. ಈ ಪೂರ್ಣ ತನಿಖೆ ನೋಡಿದಾಗ ಇದೊಂದು ಎಲ್ಲ ಹೇಳ್ಬೇಕು ಒಂದು ದೊಡ್ಡ ಮರ್ಡರ್ ಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಸುಕನ್ಯಾ, ಧನ್ಯವಾದಗಳು ರಾಘವೇಂದ್ರ ಹೆಚ್ಚಿನ ಮಾಹಿತಿಗಾಗಿ.